ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಫುಲ್ ಫ್ಲೆಡ್ಜ್ಡ್ ಸಚಿವ ಸಂಪುಟ ಅಸ್ತಿತ್ವಕ್ಕೆ ಬರುವುದು ಯಾವಾಗ? ತುಂಬಾ ತಡ ಮಾಡುವ ಮೂಡ್ನಲ್ಲಿ ಯಾರೂ ಇಲ್ಲ. ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಸೇರಿದಂತೆ ತಡ ಮಾಡೋ ಮೂಡ್ನಲ್ಲಿ ಯಾರೂ ಇಲ್ಲ. ಎರಡು ವರ್ಷಗಳಲ್ಲಿ ಚುನಾವಣೆಗಳು ಬರ್ತಾ ಇರುವಾಗ ಆದಷ್ಟು ಬೇಗ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಮಾಡಿ ಆಡಳಿತದಲ್ಲೊಂದು ಹೊಸತನ ತೋರಿಸಬೇಕು ಅನ್ನುವ ಉತ್ಸಾಹ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೂ ಇದೆ, ಹೈಕಮಾಂಡ್ ನಾಯಕರಿಗೂ ಇದೆ. ಇದು ಜುಲೈ 3ರ ನಂತರ ಯಾವಾಗಾದರೂ ಆಗಬಹುದಂತೆ. ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ. ಅವರು ಬಂದ ತಕ್ಷಣ ರಾಜ್ಯ ಕ್ಯಾಬಿನೆಟ್ ವಿಸ್ತರಣೆಯ ಚರ್ಚೆಗೆ ಕುಳಿತುಕೊಳ್ತಾರೆ ಅನ್ನುವ ಸುದ್ದಿ ಇದೆ. ಜುಲೈ 3ರ ನಂತರ ಇದು ನಡೆಯುತ್ತಂತೆ. ಇಪ್ಪತ್ತು ಜನರಿಗೆ ಸಚಿವರಾಗೋದಕ್ಕೆ ಅವಕಾಶ ಇದೆ. ಆಕಾಂಕ್ಷಿಗಳ ಸಂಖ್ಯೆ ಎಕ್ಸಾಕ್ಟ್ಲಿ ಡಬಲ್ ಇದೆ. 40 ಜನ ಆಕಾಂಕ್ಷಿಗಳಿದೆ. ಲಕ್ಕು ಖುಲಾಯಿಸೋದು 20 ಜನರಿಗೆ ಮಾತ್ರ. ಆ 20 ಜನರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅವರ ಕಡೆಯವರು ಎಷ್ಟು ಜನ ಇರ್ತಾರೆ, ಸಿದ್ದರಾಮಯ್ಯನವರ ಕಡೆಯವರು ಎಷ್ಟು ಜನ ಇರ್ತಾರೆ, ಹೈಕಮಾಂಡ್ ಕಡೆಯಿಂದ ಎಷ್ಟು ಜನ ಇರ್ತಾರೆ, ಯಾರ್ಯಾರು ಇರ್ತಾರೆ, ಒಂದು ಕಡೆ ಆ ಲೆಕ್ಕಾಚಾರ ಕ್ಲಿಯರ್ ಆಗಬೇಕು. ಇನ್ನೊಂದು ಕಡೆ ಸಾಮಾಜಿಕ ನ್ಯಾಯ ಅಂತಾರಲ್ಲ, ಜಾತಿ ಲೆಕ್ಕಾಚಾರ ಕ್ಲಿಯರ್ ಆಗಬೇಕು. ಅಹಿಂದ ಸಮುದಾಯಗಳಿಗೆಷ್ಟು, ಒಕ್ಕಲಿಗರಿಗೆಷ್ಟು, ಲಿಂಗಾಯತರಿಗೆಷ್ಟು, ಜೊತೆಗೆ ಜಿಲ್ಲಾವಾರು ಪ್ರಾತಿನಿಧ್ಯ ಆಗಬೇಕು. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿದ್ದವರ ಪೈಕಿ ಎಷ್ಟು ಜನರಿಗೆ ಈಗ ಮತ್ತೆ ಅವಕಾಶ ಸಿಗುತ್ತೆ? ಯಂಗ್ ಕ್ಯಾಬಿನೆಟ್ ಇರಬೇಕು ಅನ್ನುವ ಚರ್ಚೆಗಳಿದ್ದಾವೆ. ಹೊಸಬರಿಗೆ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ? ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬೇಕಾಗಿದೆ. ಪ್ರಶಾಂತ್ ನಾಥು ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಏನೇನಿದೆ ಸುದ್ದಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ಗೆ ಸಂಬಂಧಿಸಿದಂತೆ? ಅದೇ ಬಹುತೇಕ ಜುಲೈ ಮೊದಲ ವಾರದ ನಂತರ, ಅಂದರೆ 7ನೇ ತಾರೀಕಿನ ನಂತರ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗಬಹುದು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಅಂತಿಮವಾಗಿ ನೋಡಿ, ಎಲ್ಲರೂ ತಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಕ್ಕಲಿಗರೆಷ್ಟು, ಲಿಂಗಾಯತರೆಷ್ಟು, OBC ಎಷ್ಟು, ದಲಿತ ಎಷ್ಟು, ರೈಟ್ ಎಷ್ಟು, ಲೆಫ್ಟ್ ಎಷ್ಟು, ಇದೆಲ್ಲವೂ ಚರ್ಚೆ ನಡೀತಾ ಇದೆ. ಆದರೆ ಅಂತಿಮವಾಗಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಒಂದು ಕಡೆ ಕುಳಿತುಕೊಂಡು ಚರ್ಚೆ ಮಾಡುವವರೆಗೆ ಎಲ್ಲ ಹೆಸರುಗಳು ಓಡ್ತಾ ಇವೆ ಹೊರತು ಇದೇ ಆಗತ್ತೆ ಅಂತಕ್ಕಂಥದ್ದನ್ನು ಅಂತಿಮವಾಗಿ ಹೇಳಲಿಕ್ಕಾಗಲ್ಲ. ರೈಟ್. ಯಾಕಂದರೆ ಈಗಾಗಲೇ ಮೊದಲ ಪಟ್ಟಿಯಲ್ಲಿ ಹಳೆ ಮಂತ್ರಿಗಳಿಗೆ ಸ್ಥಾನವನ್ನು ಕೊಡಲಾಗಿದೆ. ಬಾರಿಂಗ್ ಯತೀಂದ್ರ ಮತ್ತು ಖಾದರ್ ಅವ್ರನ್ನ ಬಿಟ್ಟರೆ ಉಳಿದವರೆಲ್ಲರೂ ಕೂಡ ಹಳೆಯ ಮಂತ್ರಿಮಂಡಲದಲ್ಲಿ ಇರ್ತಕ್ಕಂಥವ್ರನ್ನ ಕಂಟಿನ್ಯೂ ಮಾಡಲಾಗಿದೆ. ಎಸ್. ಸೊ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಆಗುತ್ತೆ. ಹೊಸ ಪಟ್ಟಿಯಲ್ಲಿ ಹೊಸಬರು ಇರ್ತಾರೆ. 3-4 ಹೆಸರುಗಳನ್ನು ಬಿಟ್ಟರೆ 10 ಹೆಸರುಗಳು ಹೊಸದಾಗಿ ಬರ್ತಾವ, 7ರಿಂದ 8 ಹೆಸರುಗಳು ಹೊಸದಾಗಿ ಬರ್ತಾವ, ಅಥವಾ ಕೆಲವೊಬ್ಬರನ್ನ ಕೈ ಬಿಡಲಾಗತ್ತಾ, ಸ್ಪೀಕರ್ ಯಾರನ್ನ ಮಾಡಲಾಗತ್ತೆ, ಇವೆಲ್ಲವೂ ಕೂಡ ಚರ್ಚೆ. ಯಾಕಂದರೆ ನೋಡಿ, ಈಗ ಬೆಳಗಾವಿ ಜಿಲ್ಲೆಗೆ ತೆಗೆದುಕೊಂಡ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ್ ಸವದಿ, ಬಾಗಲಕೋಟೆಗೆ ತೆಗೆದುಕೊಂಡ್ರೆ ವಿಜಯಾನಂದ್ ಕಾಶಪ್ಪನವರು, ಧಾರವಾಡ ಜಿಲ್ಲೆಯಲ್ಲಿ ಸಂತೋಷ್ ಲಾಡ್, ಪ್ರಸಾದ್ ಅಬ್ಬಯ್ಯ, ಹಾವೇರಿ ಜಿಲ್ಲೆಯಲ್ಲಿ ನಿಮಗೆ ಶ್ರೀನಿವಾಸ್ ಮಾನೆ ಮತ್ತು ಬಸವರಾಜ್ ಶಿವಣ್ಣವರ್, ಗದಗಕ್ಕೆ ತೆಗೆದುಕೊಂಡ್ರೆ HK ಪಾಟೀಲ್, ಆ ಕಡೆ ಕೊಪ್ಪಳಕ್ಕೆ ತೆಗೆದುಕೊಂಡ್ರೆ ಬಸವರಾಜ ರಾಯರೆಡ್ಡಿ ಮತ್ತು ಶಿವರಾಜ್ ತಂಗಡ್ಗಿ,
ಬಳ್ಳಾರಿಯಲ್ಲಿ ನಾಗೇಂದ್ರ ಬರ್ತಾರಾ ಇಲ್ವಾ, ತುಕಾರಾಮ್ ಹೆಂಡತಿ ಒಳಗಡೆ ಬರ್ತಾರಾ, ಭರತ್ ಒಬ್ರು ಟ್ರೈ ಮಾಡ್ತಿದ್ದಾರೆ, ನಾರಾ ಭರತ್. ನಾರಾ ಭರತ್ ರೆಡ್ಡಿ ಸಾಧ್ಯತೆ ಕಡಿಮೆ ಅನ್ಸುತ್ತೆ ನನಗೆ. yes. ಯಾಕಂದ್ರೆ ಇಲ್ಲಿ ರಾಮಲಿಂಗಾರೆಡ್ಡಿ ಅವ್ರನ್ನ ಈಗಾಗಲೇ ತೆಗೆದುಕೊಳ್ಳ. ಕರೆಕ್ಟ್. ಇನ್ನು ಆ ಕಡೆ ನೀವು ಕಲಬುರ್ಗಿಗೆ ತೆಗೆದುಕೊಂಡ್ರೆ ಈಗಾಗಲೇ ಇಬ್ಬರನ್ನು ತೆಗೆದುಕೊಂಡಿದ್ದಾರೆ. ಅಜಯ್ ಸಿಂಗ್ ಒಳಗಡೆ ಬರ್ತಾರೋ ಇಲ್ವೋ. ಬೀದರ್ನಲ್ಲಿ ಈಗಾಗಲೇ ಈಶ್ವರ್ ಖಂಡ್ರೆ ಅವರನ್ನು ತೆಗೆದುಕೊಳ್ಳಲಾಗಿದೆ. ರಾಯಚೂರು ಯಾದಗಿರಿ ಯಾರನ್ನ ಈಗ ಬೋಸರಾಜು ಏನು ಸ್ಪೀಕರ್ ಆಗ್ತಾರ, ವಿ ಡೋಂಟ್ ನೋ. ಇನ್ನು ನೀವು ಈ ಕಡೆ ಬಂದರೆ ದಾವಣಗೆರೆಯಲ್ಲಿಗೆ SS ಮಲ್ಲಿಕಾರ್ಜುನ್ ಹೆಸರಿಗೆ ಭಾಳ ದೊಡ್ಡ ರಾದ್ಧಾಂತ ನಡೀತು. ಹೌದು, ಮೊದಲನೇ ಹಂತದಲ್ಲಿ ಅವರನ್ನು ತೆಗೆದುಕೊಂಡಿಲ್ಲ, ಬಟ್ ಬಿಡ್ಲಿಕ್ಕೂ ಸಾಧ್ಯ ಇಲ್ಲ ಅಂತೀರಾ? ಓಕೆ, ಕಷ್ಟ ಇದೆ ಬಿಡೋದು. ಸಾದ್ರ ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ನಾಯಕತ್ವವೇ ನಿಮ್ಮ ಬಳಿ ಇಲ್ಲ ಅಲ್ಲ. ಹೌದು. ಇನ್ನು ಆ ಭಾಗದಲ್ಲಿ ಅವರನ್ನು ಹೊರಗಿಟ್ಟು ಸಂಪುಟದಿಂದ ಯಾರನ್ನು ಒಳಗಡೆ ತೆಗೆದುಕೊಳ್ತೀರಿ? ತುಮಕೂರಿನಲ್ಲಿ ಪರಮೇಶ್ವರ್ ಒಳಗಡೆ ಬಂದರು, ಗುಬ್ಬಿ ಶ್ರೀನಿವಾಸ್ ಒಳಗಡೆ ಬರ್ತಾರಾ? ಇದೊಂದು ಚರ್ಚೆ ನಿಶ್ಚಿತವಾಗಿ ನಡೆಯುತ್ತೆ. ಬೆಂಗಳೂರಿನಲ್ಲಿ ಈಗ ಜಮೀರ್ ಅಹ್ಮದ್, ದಿನೇಶ್ ಗುಂಡೂರಾವ್ ಇವರ ಭವಿಷ್ಯ ಏನು ಅಂತಕ್ಕಂಥದ್ದು ಸ್ಪಷ್ಟ ಆಗಬೇಕು. ಕರೆಕ್ಟ್. ನೀವು ಆ ಕಡೆ ಕೋಲಾರ, ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳಿಗೆ ಹೋದರೆ MC ಸುಧಾಕರ್ ತೆಗೆದುಕೊಳ್ತೀರಾ? ಅಲ್ಲಿ ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ ಬರ್ತಾರೋ ಇಲ್ವೋ? ಯಾಕಂದರೆ BK ಹರಿಪ್ರಸಾದ್ ರಾಜ್ಯ ಅಧ್ಯಕ್ಷರಾಗಿದ್ದಾರೆ. ಈಡಿಗ ಸಮುದಾಯದಿಂದ ಯಾರು ಬರ್ತಾರೆ? ಈಗ ಚಿಕ್ಕಮಗಳೂರು ಈ ಭಾಗದಲ್ಲಿ BJPಯ ಭದ್ರಕೋಟೆ ಆಗಿತ್ತದು. ಚಿಕ್ಕಮಗಳೂರು, ಮೂಡಿಗೆರೆ, ಶೃಂಗೇರಿ, ಕಡೂರು, ತರೀಕೆರೆ ಎಲ್ಲ ಕಾಂಗ್ರೆಸ್ ಗೆದ್ದೋಯ್ತು. ಯಾರನ್ನು ಒಳಗೆ ತರ್ತೀರ ಆ ಭಾಗದಲ್ಲಿ? ಇನ್ನೂ ಇಂಪಾರ್ಟೆಂಟ್ ಇರೋದು ಬೆಂಗಳೂರು ಮೈಸೂರು ಹೈವೇ ತೆಗೆದುಕೊಳ್ಳಿ. ನೀವು ಬಾಲಕೃಷ್ಣ ಒಳಗೆ ತಗೋತೀರಾ, ಚಲುವರಾಯ ಸ್ವಾಮಿ ಒಳಗೆ ತಗೋತೀರಾ, CP ಯೋಗೇಶ್ವರ್ ಒಳಗಡೆ ತಗೋತೀರಾ, ನರೇಂದ್ರ ಸ್ವಾಮಿ ಇದಾರೆ ಆ ಕಡೆ, ನರೇಂದ್ರ ಸ್ವಾಮಿ ಮಳವಳ್ಳಿಯಿಂದ ಒಳಗಡೆ ತಗೋತೀರಾ, ಚಾಮರಾಜನಗರಕ್ಕೆ ಹೋದರೆ ಪುಟ್ಟರಂಗ ಶೆಟ್ಟಿ ಅವ್ರನ್ನ ಒಳಗಡೆ ತಗೋತೀರಾ, HC ಮಾದೇವಪ್ಪನವರನ್ನು ತೆಗೆದುಕೊಳ್ಳದೆ ಹೋದರೆ ಏನು ಮಾಡ್ತೀವಿ ಅಂತ ದಲಿತ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ. ಹೌದು. ಇನ್ನು ಕರಾವಳಿಯಲ್ಲಿ ಖಾದರ್ ತೆಗೆದುಕೊಂಡ್ರು. ಇನ್ನೊಂದು ಕರಾವಳಿಯ ಭಾಗ ಇದೆ ಅಲ್ಲ, ಉತ್ತರ ಕನ್ನಡ, ಅಲ್ಲಿ ಮಂಕಾಳು ವೈದ್ಯ ಹೋದ ಸಲ ಆಗಿದ್ರು. ಈ ಬಾರಿ ಅವ್ರನ್ನ ಒಳಗೆ ತೆಗೆದುಕೊಳ್ತಿರೋ ಇಲ್ವೋ? ಅಂದರೆ ನೀವು ಇಡೀ ರಾಜ್ಯದ ಒಂದು ಗ್ಲಾನ್ಸನ್ನು ಹೊಡೆದ್ರೆ ಎಲ್ಲರೂ ಮಂತ್ರಿ ಆಗಲಿಕ್ಕೆ ಕಷ್ಟ ಇದೆ DK ಶಿವಕುಮಾರ್ ಅವರಿಗೆ. ಅಲ್ಲ, ಹಿ ವಿಲ್ ಮ್ಯಾನೇಜ್, ನೋ ಡೌಟ್ ಅಬೌಟ್ ಇಟ್. ಬಟ್ ಇಂಟ್ರೆಸ್ಟಿಂಗ್ ಏನು ಅಂದರೆ ಯಾರನ್ನ ಹೊರಗಿಡ್ತಾರೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್. ಯಾರನ್ನ ಒಳಗೆ ತಗೋತಾರೆ ಒಂದು ಹಂತದಲ್ಲಿ ತೆಗೆದುಕೊಳ್ಳೋ, ಯಾರನ್ನ ಹೊರಗಿಡ್ತಾರೆ ಅವರಷ್ಟು ಸದ್ದು ಮಾಡ್ತಾರೆ, ಅದು ಬಹಳ ಮುಖ್ಯ ಆಗಿರ್ತಕ್ಕಂಥ ಭಾಗ. ಬಟ್ ನೋಡಿ, ನೀವು ಒಂದು ಕಡೆ BJP ಅದನ್ನು ಕೌಂಟರ್ ಮಾಡೋದು ಬಿಟ್ಟು ತಾನೇ ಇಲ್ಲಿ ಇವರಿಗೆ ಹಾಸಿ ಹೊತ್ಕೊಂಡು ಮಲ್ಕೊಳ್ಳೋಕೆ ಬೇಕಾದಷ್ಟಿದೆ BJP ಒಳಗೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.